ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಉದ್ಯೋಗ ಟುಡೇ. ಇವತ್ತಿಂದ ಈ ಒಂದು ವಿಡಿಯೋ ಒಳಗೆ ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ನೋಟಿಫಿಕೇಷನ್ ಮಾಡಿದಾನು. ಅದು ಯಾವುದಪ್ಪ ಅಂದ್ರೆ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಅಂಥೇಳಿ, ಅಂದರೆ ಮೆಡಿಕಲ್ ಇದ್ರೊಳಗೆ ಬರ್ತೈತಿದ. ಇಲ್ಲಿ ಮೊದಲೇದಾಗಿ ನೀವು ನೋಡ್ಬೋದು, ಇಲ್ಲಿ ರಿಸರ್ಚ್ ಆಫೀಸರ್ ಅಂತ ಹೇಳ್ಬಿಟ್ಟು 3 ಪೋಸ್ಟ್ ಅದಾವ. ಅದ್ರೊಳಗೆ 8 ಪೋಸ್ಟ್ ಎಸ್ ಟಿ 8 ಪೋಸ್ಟು, ಅನ್ರಿಸರ್ವ್ ಕ್ಯಾಟಗರಿಗೆ 2 ಪೋಸ್ಟು, ಮತ್ತೊಂದು ಅನ್ರಿಸರ್ವ್ ಕ್ಯಾಟಗರಿಗೆ 1 ಪೋಸ್ಟ್ ಐತಿ. ಇದು ಪೋಸ್ಟ್ ಗ್ರೂಪ್ ಎ ಒಳಗೆ ಬರ್ತೈತಿ. ನೆಕ್ಸ್ಟ್ ಗ್ರೂಪ್ ಬಿ ಒಳಗಿಂದ ಇಲ್ಲಿ ನೋಡ್ಬೋದು ಅಸಿಸ್ಟೆಂಟ್ ರಿಸರ್ಚ್ ಆಫೀಸರ್ ಅಂತ ಹೇಳ್ಬಿಟ್ಟು, ಇದು ಅನ್ರಿಸರ್ವ್ ಕ್ಯಾಟಗರಿಗೆ 1 ಪೋಸ್ಟ್ ಐತಿ. ಮತ್ತು ಅಸಿಸ್ಟೆಂಟ್ ಇದು ರಿಸರ್ಚ್ ಅಸಿಸ್ಟೆಂಟ್ ಒಳಗೆ ಬರ್ತೈತಿ. ಇದು SCಗೆ 1 ಪೋಸ್ಟ್ ಐತಿ. ಸ್ಟಾಫ್ ನರ್ಸ್ ನೀವು ನೋಡೋದಾದ್ರೆ ಇಲ್ಲಿ ಇವು ಟೋಟಲ್ 7 ಪೋಸ್ಟ್ ಅದಾವ. 7 ಪೋಸ್ಟ್ ಒಳಗೂ SCಗೆ 2, STಗೆ 1, OBCಗೆ 3 ಅದಾವ. EWCಗೆ 1 ಪೋಸ್ಟ್ ಐತಿ. ಮತ್ತು ಅಕೌಂಟ್ ಆಫೀಸರ್ ಅಂತ ಹೇಳ್ಬಿಟ್ಟು ಅದು ಅನ್ರಿಸರ್ವ್ ಕ್ಯಾಟಗರಿಗೆ ಐತಿ. ಮತ್ತು ಅಸಿಸ್ಟೆಂಟ್ ಪೋಸ್ಟು ಇದು ಅನ್ರಿಸರ್ವ್ ಕ್ಯಾಟಗರಿಗೆ 1 ಪೋಸ್ಟ್ ಐತಿ. ಮತ್ತು ನೆಕ್ಸ್ಟ್ ಇನ್ನೊಂದು ಬೋಟ್ನಿ ಒಳಗೆ ರಿಸರ್ಚ್ ಅಸಿಸ್ಟೆಂಟ್ ಬೋಟ್ನಿ ಒಳಗೆ ಟೋಟಲ್ 3 ಪೋಸ್ಟ್ ಅದಾವ. OBCಗೆ 1 ಐತಿ, ಅನ್ರಿಸರ್ವ್ ಕ್ಯಾಟಗರಿಗೆ 1 ಐತಿ. ನೆಕ್ಸ್ಟು ಇನ್ವೆಸ್ಟಿಗೇಷರ್ ಟೋಟಲ್ 3 ಪೋಸ್ಟ್ ಅದಾವ. 2 SCಗೆ ಅದಾವ, 1 STಗೆ ಐತಿ. ಮತ್ತು ಮೆಡಿಕಲ್ ಲ್ಯಾಬ್ರೇಟರಿ ಟೆಕ್ನಾಲಜಿಸ್ಟ್ ಅಂತ ಹೇಳಿಬಿಟ್ಟು ಟೋಟಲ್ 12 ಪೋಸ್ಟ್ ಅದಾವ. ಅನ್ರಿಸರ್ವ್ ಕ್ಯಾಟಗರಿಗೆ 7 ಪೋಸ್ಟು, SCಗೆ 2, STಗೆ 2 ಅದಾವ. EWCಗೆ 1 ಐತಿ. ಮತ್ತು ಲೈಬ್ರರಿ ಇನ್ಫಾರ್ಮೇಷನ್ ಅಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು ಇವು ಟೋಟಲ್ 3 ಪೋಸ್ಟ್ ಅದಾವ. 1 ಅನ್ರಿಸರ್ವ್ ಕ್ಯಾಟಗರಿಗೆ, 1 SCಗೆ, 1 OBCಗೆ ಐತಿ. ಮತ್ತು ಇದೊಂದು ಪ್ರೂಫ್ ರೀಡರ್ ಅಂತ ಹೇಳ್ಬಿಟ್ಟು ಅದು ನೀವು ನೋಡ್ಬೋದು, ಇಲ್ಲಿ 1 ಪೋಸ್ಟ್ ಐತಿ. ಅದು ಅನ್ರಿಸರ್ವ್ ಕ್ಯಾಟಗರಿಗೆ ಐತಿ. ಇದು ಗ್ರೂಪ್ ಬಿ ಒಳಗೆ ಬರ್ತೈತಿ. ನೆಕ್ಸ್ಟ್ ಇನ್ನು ಬರೋದು ಗ್ರೂಪ್ ಸಿ ಒಳಗೆ. ಮೋಸ್ಟ್ ಆಫ್ ಇಂಪಾರ್ಟೆಂಟ್ ಗ್ರೂಪ್ ಸಿ ಒಳಗೆ ಬರ್ತೈತಿ. ಅಂದರೆ ಯಾಕಂದ್ರೆ ಇವ 10th ಸೆಕೆಂಡ್ PUC ಮ್ಯಾಗ ಇರ್ತಾವೆ ಗ್ರೂಪ್ ಸಿ ಪೋಸ್ಟ್ಗಳು. ಇಲ್ಲಿ ನೀವು ನೋಡ್ಬೋದು ಹಿಂದಿ ಅಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು 2 ಪೋಸ್ಟ್ ಅದಾವ. 2 ಅನ್ರಿಸರ್ವ್ ಕ್ಯಾಟಗರಿಗೆ ಅದಾವ. ಮತ್ತು ಫಾರ್ಮಸ್ಟಿಕ್ ಅಂತ ಹೇಳ್ಬಿಟ್ಟು ಅವು ಅನ್ರಿಸರ್ವ್ ಕ್ಯಾಟಗರಿಗೆ 2 ಅದಾವ. STಗೆ 1, SCಗೆ 1, OBCಗೆ 2 ಅದಾವ. ಮತ್ತು ಸೋಷಿಯಲ್ ವರ್ಕರ್ ಇಲ್ಲಿ ನೀವು ನೋಡ್ಬೋದು, ಸೋಷಿಯಲ್ ವರ್ಕರ್ SCಗೆ 1 ಐತಿ, OBCಗೆ 1 ಐತಿ. ಮತ್ತು ರೇಡಿಯೋಗ್ರಾಫರ್ ಅಂತ ಹೇಳ್ಬಿಟ್ಟು ಟೋಟಲ್ 1 ಪೋಸ್ಟ್ ಐತಿ, ಅದು OBCಗೆ ಐತಿ. ಕಂಪೌಂಡರ್ ಟೋಟಲ್ 3 ಪೋಸ್ಟ್ ಅದಾವ. SCಗೆ 1 ಐತಿ, OBCಗೆ 2 ಅದಾವ. ಸ್ಟೆನೋಗ್ರಾಫರ್ ಗ್ರೇಡ್ 3 ಒಳಗೆ ಬರ್ತೈತಿ. ಇದು ಅಂದರೆ ಡಿ ಗ್ರೂಪ್ ಒಳಗೆ ಬರ್ತೈತಿ. ಸ್ಟೆನೋಗ್ರಾಫರ್ ಒಳಗೆ ಡಿ ಗ್ರೂಪ್ ಒಳಗೆ ಬರ್ತೈತಿ. ಟೋಟಲ್ 7 ಪೋಸ್ಟ್ ಅದಾವ. ಅನ್ರಿಸರ್ವ್ ಕ್ಯಾಟಗರಿಗೆ 2, 1 STಗೆ ಐತಿ, OBCಗೆ 1 ಐತಿ. ಮತ್ತು UDC ಅಪ್ಪರ್ ಡಿವಿಷನ್ ಕ್ಲರ್ಕು 31 ಪೋಸ್ಟ್ ಅದಾವ. ಇದು ಹೈಯೆಸ್ಟ್ ಪೋಸ್ಟ್ ಐತಿ. ಇಲ್ಲಿ ನೀವು ನೋಡ್ಬೋದು ಅನ್ರಿಸರ್ವ್ ಕ್ಯಾಟಗರಿಗೆ 15 ಅದಾವ. SCಗೆ 4, STಗೆ 2, OBCಗೆ 8, EWCಗೆ 2, ಮತ್ತು ಫಿಸಿಕಲಿ ವೀಕರ್ ಸೆಕ್ಷನ್ಗೆ ಇದೊಂದು 2 ಅದಾವ. ಮತ್ತು LDC ಟೋಟಲ್ 26 ಪೋಸ್ಟ್ ಅದಾವ. ಇಲ್ಲಿ ನೀವು ನೋಡ್ಬೋದು 26 ಪೋಸ್ಟ್ ಅದಾವ. ಅನ್ರಿಸರ್ವ್ ಕ್ಯಾಟಗರಿಗೆ 13, SCಗೆ 3, STಗೆ 2, OBCಗೆ 7, ಮತ್ತು EWCಗೆ 1 ಐತಿ. ಮತ್ತು ಡ್ರೈವರ್ ಪೋಸ್ಟ್ ಟೋಟಲ್ 4 ಅದಾವ. ಇಲ್ಲಿ ನೀವು ನೋಡ್ಬೋದು ಟೋಟಲ್ ಅನ್ರಿಸರ್ವ್ ಕ್ಯಾಟಗರಿಗೆ 3, OBCಗೆ 1 ಐತಿ. ಮೇನ್ ಆಫ್ ದಿ ಡ್ರೈವರ್ ಕ್ಯಾಟಗರಿಗೆ 4 ಪೋಸ್ಟ್ ಅದಾವ, ಸ್ವಲ್ಪ ಕಡಿಮೆ ಅದಾವು. ಮತ್ತು ಇದ್ರೊಳಗೆ ಹೆಚ್ಚು ಪೋಸ್ಟ್ ಯಾವುದಕ್ಕೆ ಪ್ರಿಫರೆನ್ಸ್ ಕೊಟ್ಟಾನ ಅಂದ್ರೆ MTS ಕೊಟ್ಟಾನ. ಇಲ್ಲಿ ನೀವು ನೋಡ್ಬೋದು ಟೋಟಲ್ 4 ಪೋಸ್ಟ್ ಅನ್ರಿಸರ್ವ್ ಕ್ಯಾಟಗರಿಗೆ, 8 SC, ST 9, 22 ಪೋಸ್ಟ್ OBCಗೆ ಅದಾವ. ಇದು SSLC ಮ್ಯಾಗ ಕಂಪಲ್ಸರಿ ಕೇಳ್ತಾನೆ. ಇದಕ್ಕೇನು ಎಕ್ಸ್ಪೀರಿಯನ್ಸ್ ಏನೂ ಬೇಕಾಗಿಲ್ಲ. SSLC ಮುಗಿದ್ರೆ ಇದು ಮಾಡ್ಕೋತಾನೆ. ಮೊದಲೇದಾಗಿ ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ನೀವು ನೋಡೋದಾದ್ರೆ CBT ಎಕ್ಸಾಮ್ ಇರ್ತೈತಿ 100 ಮಾರ್ಕ್ಸಿಂದ. ಅದಾದ ನಂತರ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನು, ಸ್ಕಿಲ್ ಟೆಸ್ಟ್ ತಗೋತಾನೆ, ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಬಿಡ್ತಾನೆ. ಮತ್ತು ಇಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದುಬಿಟ್ಟು 1/7/2026ರಿಂದ 31/7/2026 ಮಟ್ಟ ಇದರ ಕಾಲಾವಕಾಶ ಐತಿ.
ಯಾರ್ಯಾರು ಇದ್ರೊಳಗೆ ಇಂಟ್ರೆಸ್ಟ್ ಐತಲ್ಲ ಅವ್ರು ಹೋಗಿ ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಇಂಟ್ರೆಸ್ಟ್ ಯಾರಿಗೆ ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅವ್ರು ಹೋಗಿ ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಇನ್ನಷ್ಟು ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದ್ರದ್ದು ಏನಾದ್ರು ಆಫಿಷಿಯಲ್ ನೋಟಿಫಿಕೇಷನ್ ಬೇಕಾಗಿತ್ತು ತಳಗೆ ನಮ್ಮದು ವಾಟ್ಸಪ್ ಚಾನಲ್ ಐತಿ, ಅದಕ್ಕೆ ಬಂದು ಜಾಯ್ನ್ ಆಗಿರಿ. ನಿಮಗೆ ಇದ್ರದ್ದು ಆಫಿಷಿಯಲ್ ನೋಟಿಫಿಕೇಷನ್ ಅಲ್ಲಿ ಕೊಟ್ಟಿರ್ತಾನೆ.